ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುಷ್ಟಶಕ್ತಿಗಳು ಹೆಣ್ಣಿಗೆ ಭಯಪಡಬೇಕು, ಆದ್ರೆ ನೀವುಗಳಲ್ಲ. ಯಾಕಂದ್ರೆ ಹೆಣ್ಣು ಶಕ್ತಿಯ ಸ್ವರೂಪ. ನೀನು ಹೇಳೋದೆಲ್ಲ ಸರಿ ಭಗವಂತ, ಆದರೆ ಹೆಣ್ಣೆತ್ತವ್ರಿಗೆ ಎಷ್ಟು ಭಯ ಇರುತ್ತೆ ಗೊತ್ತಾ? ಮಗಳು ಮನೆಯಿಂದ ಆಚೆ ಹೋದರೆ ಅವಳು ವಾಪಸ್ ಮನೆಗೆ ಬರೋವರೆಗೂ ಜೀವ ಡವಡವ ಅಂತ ಇರುತ್ತೆ. ಮದುವೆ ಮಾಡಿ ಕಳಿಸ್ಕೊಟ್ಟ ಮೇಲೆ ಅವಳು ಅತ್ತೆ ಮನೇಲಿ ಚೆನ್ನಾಗಿದ್ದಾಳು ಇಲ್ವೋ ಅಂತ ಪ್ರತಿದಿನ ಚಿಂತೆ ಆಗ್ತಾ ಇರುತ್ತೆ. ದುಡಿಯೋಕೆ ಹೋದ್ರಂತೂ ಯಾರಿಂದ ಏನು ತೊಂದರೆ ಆಗುತ್ತೋ ಅನ್ನೋ ಆತಂಕ ಕಾಡ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಆದರೂ ನನಗೊಂದು ಡೌಟು ಭಗವಂತ, ಇಂಥ ವಿಕೃತ ಮನಸ್ಸಿರೋರ್ನ ನೀನು ಯಾಕೆ ಸೃಷ್ಟಿ ಮಾಡ್ತೀಯಾ? ಯಾವುದು ಹೇಗಿರ್ಬೇಕು ಅದು ಹಾಗಿರದಿದ್ರೆ ಅದು ವಿಕೃತಿ, ಯಾವುದು ಹೇಗಿರ್ಬೇಕು ಅದು ಹಾಗಿದ್ರೆ ಅದು ಪ್ರಕೃತಿ. ಯಾವ ಜೀವಿಯು ವಿಕೃತ ಮನಸ್ಸು ಹೊತ್ತು ಹುಟ್ಟಲ್ಲ ಶಿವಪ್ರಸಾದ್. ಅದು ಅವರ ಸಾಮಾಜಿಕ ಒತ್ತಡ, ವೈಯಕ್ತಿಕ ಜೀವನದಲ್ಲಾದ ಅನ್ಯಾಯಗಳು ವಿಕೃತ ಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತವೆ. ಆದರೆ ಇನ್ನೂ ಕೆಲವರಿಗೆ ತಮ್ಮೊಳಗೆ ಹುಟ್ಟುವಂತಹ ದುರಾಸೆ, ದುರಾಭಿಮಾನ, ದುಶ್ಚಟಗಳು ವಿಕೃತ ಕೃತ್ಯವನ್ನು ಎಸಗುವಂತೆ ತಯಾರು ಮಾಡುತ್ತೆ. ನಿಜ ಭಗವಂತ, ನಾನು ನನ್ನ ಅಂತರಾತ್ಮದ ಮಾತು ಕೇಳದೆ ಹಣಕ್ಕೆ ಆಸೆ ಪಟ್ಟು ಆ ಸೀರಿಯಲ್ ಕಿಲ್ಲರ್ನ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ನನ್ನ ನಂಬಿರೋ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಡ್ತಾ ಇತ್ತು. ಆದರೆ ನೀನು ಅವ್ರನ್ನ ಕಾಪಾಡ್ಬಿಟ್ಟೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನೇನು ಮಾಡಿಲ್ಲ ಶಿವಪ್ರಸಾದ್. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದು ಆ ಹೆಣ್ಮಕ್ಳೇ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ದೈವ ಸ್ವರೂಪಿಯೇ. ಆಕೆಗೆ ತುಂಬುವ ಆತ್ಮವಿಶ್ವಾಸ ಹಾಗೂ ನಂಬಿಕೆ ನೀವು ಕೊಡಬಹುದಾದ ಆಯುಧಗಳು ಹಾಗೂ ಶಕ್ತಿಗಳು. ಹೆಣ್ಣು ನೆರಳು ಕೊಡುವ ವೃಕ್ಷ, ಬೆರಳು ಹಿಡಿದು ನಡೆಸುವ ವಂಶವೃಕ್ಷ. ಹೆಣ್ಣು ಎನ್ನುವುದು ಜಗತ್ತನ್ನೇ ತೂಗುವಂತಹ ಪಟ್ಟ, ಮಮತೆಯಲ್ಲಿ ಮುಗಿಲು ಮುಟ್ಟುವಂತಹ ಬೆಟ್ಟ. ಮನೆಯನ್ನು ಸಾರಿಸುವವಳು ಅವಳೇ, ಪ್ರೀತಿಯನ್ನು ಸಾರುವವಳು ಅವಳೇ. ಸಂಸಾರಕ್ಕೆ ಕಣ್ಣು ಅವಳೇ, ಕಷ್ಟ ಬಂದಾಗ ಆ ಕಣ್ಣಿಗೆ ರೆಪ್ಪೆಯೂ ಅವಳೇ. ಕಾಡುವವಳು ಅವಳೇ, ಕಾಯುವವಳು ಅವಳೇ. ಅವಳು ಶಕ್ತಿಗೆ ಕಾಳಿ, ಮುಕ್ತಿಗೆ ಮಹಾಕಾಳಿ. ಯುಕ್ತಿ ನೀಡೋ ಪಾರ್ವತಿಯೂ ಅವಳೇ, ಮುಕ್ತಿಯ ಮೂಲಕ ಸದ್ಗತಿ ನೀಡುವವಳು ಅವಳೇ. ಮಾರಿಯೂ ಅವಳೇ, ಹೆಮ್ಮಾರಿಯೂ ಅವಳೇ. ಅವಳಿಲ್ಲದೆ ಉಳಿವಿಲ್ಲ, ಉಳಿತಾಯವೂ ಇಲ್ಲ. ಅವಳಿಲ್ಲದೆ ಸಹನೆ ಇಲ್ಲ, ಸನಿಹವೂ ಇಲ್ಲ. ಅವಳಿಲ್ಲದೆ ಗಮನವಿಲ್ಲ, ನಿರ್ಗಮನವೂ ಇಲ್ಲ. ಎಲ್ಲದಕ್ಕೂ ಹೆಣ್ಣು ಬೇಕೇ ಬೇಕು. ಎಲ್ಲವೂ ಹೆಣ್ಣಿನಿಂದಲೇ, ಹೆಣ್ಣಿಗಾಗಿಯೇ. ಅಂತಹ ಹೆಣ್ಣು ಅಬಲೆ ಅಲ್ಲ, ಅವಳು ಸಶಕ್ತಳು. ಅವಳು ಮುನಿಯುವವರೆಗೂ ಕಾಯದಿರಿ. ಅವಳು ಮುನಿದು ಮಾರಿಯಾಗುವ ಮುನ್ನ ಅವಳಿಗೆ ಶರಣಾಗಿ. ಏಕೆಂದರೆ ಅವಳು ಹೊರೆಯನ್ನು ಹೊರುವವಳಲ್ಲ, ನಿಮ್ಮೆಲ್ಲರನ್ನೂ ಪೊರೆಯುವವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.